ಹಾಸನ ಜಿಲ್ಲೆ ಬಗ್ಗೆ ಆಸಕ್ತಿ ಇಲ್ಲದಿದ್ದರೆ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ. ಸಾರ್ವಜನಿಕವಾಗಿ ಬಿ ಶಿವರಾಮ್ ಅವರನ್ನು ನಿಂದಿಸಿದ್ದು ಕೂಡಲೇ ವಿಷಾದ ವ್ಯಕ್ತಪಡಿಸದಿದ್ದರೆ ಕೆಎನ್ ರಾಜಣ್ಣ ವಿರುದ್ಧ ಪ್ರತಿಭಟನೆ ಮಾಡಿ ವರಿಷ್ಠರಿಗೆ ದೂರು ನೀಡುವುದಾಗಿ ತಾಲೂಕು ಮಾಜಿ ಸದಸ್ಯ ಎಚ್ಡಿ ದೊರೆಸ್ವಾಮಿ ಎಚ್ಚರಿಸಿದರು. ಪಕ್ಷಕ್ಕೂ ನಿಮ್ಗೆ ಏನು ಸಂಬಂಧ ಇಲ್ವಾ? ಇದು ನಮ್ಮ ಪ್ರಶ್ನೆ. ಆದ್ರಿಂದಲ್ಲ ರಾಜಣ್ಣವ್ರಿಗೆ ಒಂದು ಮನವಿ, ದಯವಿಟ್ಟು ಈ ಜಿಲ್ಲೆಯಲ್ಲಿ ಇದೇ ತರ ಶಿಷ್ಟಾಚಾರ ಮತ್ತೆ ಪ್ರೋಟೋಕಾಲ್ ಪ್ರಕಾರ ನಾಮಕಾವಸ್ಥೆ ಮಂತ್ರಿ ಆಗಕ್ಕೆ ಬಂದಿದ್ರೆ ಕೇವಲ 1-2 ಜನ ಮಾತ್ರ ನೀವು ಮಂತ್ರಿಗಿರಿ ಆಗಕ್ಕೆ ಬಂದಿದ್ರೆ ದಯವಿಟ್ಟು ನಿಮ್ಮ ಅವಶ್ಯಕತೆ ನಮಗಿಲ್ಲ. ದಯವಿಟ್ಟು ಈ ಜಿಲ್ಲೆನ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣನವರ ಉದ್ಘಾಟನಾ ಹಾಗೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದಾರೆ. ಸಚಿವರಾದ ರಾಜಣ್ಣರೊಬ್ಬರೇ ರಾಷ್ಟ್ರ ನಾಯಕರ ಹಾಗೂ ಸ್ಥಳೀಯ ಕಾರ್ಯಕರ್ತರು ಮತ್ತು ಮುಖಂಡರು ಸಂಘಟಿತ ಹೋರಾಟದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅದೇ ರೀತಿ ಹಾಸನದಲ್ಲಿಯೂ ಏಕೈಕ ಶಾಸಕರು ಗೆಲುವನ್ನ ಸಾಧಿಸಿರುವುದು ಕಾರ್ಯಕರ್ತರು ಮತ್ತು ಮುಖಂಡರ ಸಂಘಟಿತ ಹೋರಾಟದ ಜಿಲ್ಲೆಯಲ್ಲಿ ಪಕ್ಷ ಎಲ್ಲಾ ಕ್ಷೇತ್ರದಲ್ಲಿ ಗಣನೀಯ ಪ್ರಮಾಣದ ಮತಗಳಿದ್ದು, ಮಾನ್ಯ ರಾಜಣ್ಣನವರೇ ತಾವು ಹಾಸನಕ್ಕೆ ಉಸ್ತುವಾರಿ ಸಚಿವರಾಗಿ ಬಂದಾಗ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆ ಮತ್ತು ಭರವಸೆಯನ್ನ ಇಟ್ಟುಕೊಂಡಿದ್ರು. ಆದರೆ ನೀವು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಏನು ಕೆಲಸ ಮಾಡಿದ್ದೀರಿ ಎಂದಾದರೂ ಪಕ್ಷದ ಕಾರ್ಯಕರ್ತರ ಸಮಸ್ಯೆ, ಪಕ್ಷದ ಬ್ಲಾಕ್ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಸಭೆ ಕರೆದು ಜಿಲ್ಲೆಯ ಹಾಗೂ ಕಾರ್ಯಕರ್ತರ ಕುಂದುಕೊರತೆಗಳ ಬಗ್ಗೆ ಸ್ಪಂದಿಸಿದ್ದೀರಾ? ರಾಜಣ್ಣನವರೇ, ತಮ್ಮ ವರ್ತನೆ ಜಿಲ್ಲೆಯಲ್ಲಿ ಪಕ್ಷಕ್ಕೂ ಮತ್ತು ಕಾರ್ಯಕರ್ತರಿಗೂ ಯಾವುದೇ ಸಂಬಂಧ ಇಲ್ಲದಂತಿದ್ದು, ನೀವು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದು, ನಿಮ್ಮನ್ನ ಪ್ರಶ್ನೆ ಮಾಡಿದ ಕಾರ್ಯಕರ್ತರನ್ನ ಮುಖಂಡರನ್ನ ತುಚ್ಛವಾಗಿ ನಿಂದಿಸುವ ನೀವು ಹಾಸನ ಜಿಲ್ಲೆಯ ಪಕ್ಷ ಸಂಘಟನೆಗೆ ನೀಡಿದ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದ್ರು. ನಿಮ್ಮ ಈ ವರ್ತನೆಯಿಂದ ಪಕ್ಷದ ಮೇಲೆ ಮುಂದಿನ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುವುದಲ್ಲದೆ ಕೇವಲ 1-2 ನಾಯಕರನ್ನ ಪರಿಗಣಿಸುವ ನೀವು ಬೇರೆ ಮುಖಂಡರು ಮತ್ತು ಕಾರ್ಯಕರ್ತರ ಅವಶ್ಯಕತೆ ಇಲ್ಲವೇ? ಜೆಡಿಎಸ್ನ ಮುಖಂಡ ಪಟೇಲ್ ಶಿವರಾಮ್ ಅವರ ಮನೆಗೆ ಭೇಟಿ ನೀಡಿ ಸೌಜನ್ಯ ಮಾತುಕತೆ ನಡೆಸುವ ನೀವು ಕಾಂಗ್ರೆಸ್ ಮಾಜಿ ಸಚಿವ ಶಿವರಾಮ್ ರವರನ್ನ ಸಾಮಾಜಿಕವಾಗಿ ನಿಂದಿಸುವ ಮರ್ಮವೇನು? ಇದರಿಂದ ಸಾರ್ವಜನಿಕವಾಗಿ ಏನು ಸಂದೇಶ ಸಾಗುವುದು ಎಂದು ನೀವು ಊಹಿಸಿದ್ದೀರಾ ಅಥವಾ ಉದ್ದೇಶಪೂರ್ವಕವಾಗಿ ಈ ರೀತಿ ವರ್ತಿಸುತ್ತಿದ್ದೀರಾ? ನಿಮ್ಮ ವರ್ತನೆಯಿಂದ ಮುಂಬರುವ ಲೋಕಸಭಾ ಚುನಾವಣೆ ಮೇಲೆ ಕೆಟ್ಟ ಪರಿಣಾಮ ಬೀರುವುದಿಲ್ಲವೇ? ನಿಮಗೆ ಹಾಸನ ಜಿಲ್ಲೆಯ ಬಗ್ಗೆ ಆಸಕ್ತಿ ಇಲ್ಲದಿದ್ದರೆ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಆಗ್ರಹಿಸಿದ್ದೇವೆ ಎಂದರು. ಹಾಗೆ ನಿಮ್ಮ ಸರ್ವಾಧಿಕಾರಿ ಧೋರಣೆ ಹೀಗೆ ಮುಂದುವರೆದ್ರೆ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಬಿ ಶಿವರಾಮ್ ಅವರನ್ನ ಸಾರ್ವಜನಿಕವಾಗಿ ನಿಂದಿಸಿರುವುದಕ್ಕೆ ವಿಷಾದ ವ್ಯಕ್ತಪಡಿಸುತ್ತಿದ್ದರೆ ನಿಮ್ಮ ವಿರುದ್ಧ ತೀವ್ರತರವಾದ ಪ್ರತಿಭಟನೆ ಮಾಡಲಾಗುವುದು ಹಾಗೂ ಪಕ್ಷದ ವರಿಷ್ಠರಿಗೆ ದೂರು ನೀಡುವುದಾಗಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಒಳನಸೀಪುರ ತಾಲೂಕಿನ ಪಂಚಾಯಿತಿ ಮಾಜಿ ಸದಸ್ಯ ಜಾಕೇನಹಳ್ಳಿ ಗೋಪಾಲ್, ಕಾಂಗ್ರೆಸ್ ಮುಖಂಡರು ಬಿಆರ್ ಕಂಬೀರಗೌಡ್ರು, ವಕೀಲರಾದ ಟಿಡಿ ಪ್ರಸನ್ನ, ಆಲೂರು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಹೇಂದ್ರ, ವೈಎಸ್ ರಾಜು ಅವರು ಉಪಸ್ಥಿತರಿದ್ದರು. ನಿಮ್ಮಿಂದ ಡ್ಯಾಮೇಜ್ ಆಗ್ತಿದೆ ವಿನಃ ಖಂಡಿತ ಕಾಂಗ್ರೆಸ್ ಒಳ್ಳೇದಾಗ್ತಾ ಇದೆ. ಖಂಡಿತ ಅವರು ಚೇಂಜ್ ಮಾಡಿ ಬೇಡ ಇಂತ ಉಸ್ತುವಾರಿ ಸಚಿವರು ಅವ್ರು ಹೇಳಿದಾರಲ್ಲ, ನನ್ನ ಯಾರು ಕೇಳಂಗೇ ಇಲ್ಲ ಅಂತ ಹೇಳಿ ಕಾರ್ಯಕರ್ತರ ಪರವಾಗಿ ತೋಡ್ಕೊಂಡಿದ್ದೀನಿ. ಕೆಲವರು ಬಂದಿಲ್ಲ, ಆದ್ರೆ ನಾನು ಮುಂದೆ ಬಂದು ನಂದು ಏನಿದೆ ಅದನ್ನ ನಾನು ಹೇಳ್ಕೊತೀನಿ. ನಾನು ಯಾವುದೇ ನಿರೀಕ್ಷೆನೂ ಇಲ್ಲ, ರಾಜಣ್ಣ ಯಾವ ನಿರೀಕ್ಷೆನೂ ಇಲ್ಲ, ಯಾವ ಪದವಿ ನಿರೀಕ್ಷೆ ಇಲ್ಲ. ಪ್ರಾಮಾಣಿಕ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಅಲ್ಲಿ ಇರ್ತೀನಿ, ಕಾಂಗ್ರೆಸ್ ಕಟ್ಟಿದ್ದೀವಿ. ಯಾವಾಗ ಕಾಂಗ್ರೆಸ್ ಗಣ್ಯ ಆಗುತ್ತೆ ಅಂತ ಅಂದಾಗ ನಾವು ಮಾತಾಡುವಂತ ಒಂದು ಸ್ವಾತಂತ್ರ್ಯ ನಮಗಿದೆ. ಎಲ್ಲ ಕಾಂಗ್ರೆಸ್ ಪರವಾಗಿ ನಾವು ಮಾತಾಡ್ತೀವಿ. ಸರ್ ಏನಾಗುತ್ತೆ ಅಂತಂದ್ರೆ ನಾನೀಗ ಯಾವ್ದೋ ಒಂದು ಅಭ್ಯರ್ಥಿ ಹೆಸರನ್ನೇ ನೋಡ್ತಾ ಇಲ್ಲ, ಗ್ಯಾರಂಟಿಗಳು ಬರ್ತಾ ಇದಾವೆ. ನೀವಿದ್ದೀರಾ ಸರ್? ಈಗ ನಾನೊಬ್ಬ ಸಾಮಾನ್ಯ, ನಾನೇನಾಗಿದ್ದೀನಿ ಅಂತಂದ್ರೆ ನನ್ನ ನೋವು ನಾನು ಹೇಳ್ಕೊಳಕ್ ಬಂದಿದ್ದೀನಿ. ಹೌದು, ಅದನ್ನ ಅವ್ರಿಗೆ ಹೇಳಿದ್ರು. ಹೌದು, ನಾನು ಅವ್ರಿಗೆ ಹೇಳ್ತೀನಿ ಏನ್ ಆಗ್ತಾ ಇಲ್ಲ ಅದಾಗ್ತಿಲ್ಲ ಅಂತ ನಾನು ಅವ್ರಿಗೆ ವ್ಯಕ್ತಪಡಿಸ್ತೀನಿ. ನನಗೊಬ್ರು ಸಣ್ಣ ಪುಟ್ಟ ನಾಯಕರು ಇರ್ತಾರೆ, ಅವ್ರಿಗೆ ಹೇಳ್ತಾರಲ್ವಾ, ಅವರನ್ನೇ ನೀವು ಕಡೆಗಣಿಸಿದ್ರಿ. ಅವರು ಕಾಂಗ್ರೆಸ್ ಪ್ರತಿನಿಧಿ, ನೀನ್ ಲೆಕ್ಕಕ್ಕಿಲ್ಲ, ನೀನ್ ಯಾರು, ಯಾವ ನೀನು, ಇವೆಲ್ಲ ಭಾಷಣ ಸರಿನಾ?